ಸ್ನೇಹಿತರೆ, ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾಣಾಯಾಮ ರೋಗ ನಿರೋಧಕ ಶಕ್ತಿ ಶುರು ಮಾಡೋಣ. ಇನ್ನು 1 ನಿಮಿಷ ಶುರು ಮಾಡೋಣ ಸ್ನೇಹಿತರೆ. ಈಗಾಗಲೇ ಗೊತ್ತಿದೆ ವಿಷಯ. ಪ್ರಾಣಾಯಾಮ ಬಹಳ ದೊಡ್ಡ ಸೈನ್ಸ್, ಸೂಪರ್ ಸೈನ್ಸ್. ಪ್ರಾಣಾಯಾಮ ಪರಂ ತಪಃ. ಪ್ರಾಣಾಯಾಮ ರೋಗ ನಿರೋಧಕ ಶಕ್ತಿ, ಇದು ಅಪಾರವಾದ ಒಂದು ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ. ಪ್ರಾಣಾಯಾಮ ಒಂದು ಅದ್ಭುತ ವಿದ್ಯೆ. 10 seconds to start. ಆತ್ಮೀಯ ಸ್ನೇಹಿತರೆ, ಈ ಶುಭ ಸಂಜೆಯಲ್ಲಿ ತಮ್ಮೊಂದಿಗೆ ಯೋಗ ಸೂತ್ರದ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಇಂದು ನಾವು ತರಗತಿಯನ್ನು ಉದ್ಗೀತ ಪ್ರಾಣಾಯಾಮ ಅಥವಾ ಪ್ರಣವ ಓಂಕಾರನ ಪುನರಾವರ್ತಿಸಿ ಪಡಿಸಿದರೆ ಉದ್ಗೀತ ಅಥವಾ ಪ್ರಣವ ಆಗುತ್ತದೆ. ಮತ್ತು ಪತಂಜಲಿ ಮಹರ್ಷಿಗಳ ನಮನಗಳೊಂದಿಗೆ ನಾವು ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಯಾವುದೇ ಒಂದು ಸ್ಥಿರ ಸುಖಮಾಸನಂ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಆಸನಲ್ಲಿ ಕೂತ್ಕೊಳ್ಳಿ. ಪದ್ಮಾಸನ ಅಂತನೂ ಅಲ್ಲ. ನೆಲದ ಮೇಲೆ ಆದ್ರೆ ನೆಲದ ಮೇಲೆ ಕೂತ್ಕೊಳ್ಳಿ, ಅಥವಾ ನೆಲದ ಮೇಲೆ ಆಗ್ತಾ ಇದ್ರೆ ಚೇರ್ ಮೇಲೆ ಕೂತ್ಕೊಳ್ಳಿ, ಅಥವಾ ಅದು ಆಗ್ತಾ ಇದ್ರೆ ಎಲ್ಲಿ ಬೇಕಾದ್ರೂ ನೀವು ಕೂತ್ಕೊಳ್ಳಿ. ಸ್ಥಿರ ಸುಖಮಾಸನಂ, ಸ್ಥಿರವಾಗಿರ್ಬೇಕು, ಸುಖವಾಗಿರ್ಬೇಕು, ಅದೇ ಆಸನ. ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಈ ನಮಸ್ಕಾರ ಮುದ್ರ ತಗೊಳ್ಳಿ. ಈ ನಮಸ್ಕಾರ ಯಾಕೆ ಅಂದ್ರೆ ನಾವು ಉಸಿರಾಟದ ಬಗ್ಗೆ ಗೊತ್ತಾಗುತ್ತೆ.
ಈ ಎರಡು ಕಣ್ಣುಗಳು ನಿಧಾನವಾಗಿ ಕ್ಲೋಸ್ ಮಾಡಿ ದೀರ್ಘ ಶ್ವಾಸ ತಗೊಳ್ಳಿ. 3 ಓಂಕಾರ. ದೀರ್ಘ ಶ್ವಾಸ ತಗೊಳ್ಳಿ. ಉಸಿರನ್ನ ಆಚೆ ಬಿಡುವಾಗ ಓಂಕಾರ ಪಡಿಸ್ತೀವಿ. ಓ ದೀರ್ಘ ಶ್ವಾಸ. ಓ ದೀರ್ಘ ಶ್ವಾಸ. ಕಣ್ಮುಚ್ಚೇರಿ, ತೆಗೆಯಬೇಡಿ. ಪತಂಜಲಿ ಮಹರ್ಷಿಗಳ ನಮನ. ಯೋಗೇನ ವಿತ್ತಸ್ಯ ಪದೇನ ವಾಚಾಂ ಮನಂ ಶರೀರಸ್ಸೇನ ಯೋಗಾಕರೋಕ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ಪತಂಜಲಿಂ ಪ್ರಾಂಜಲಿರಾಣತೋಸ್ಮಿ. ನಮಸ್ಕಾರ. ನಿನ್ನೆ ಅಗ್ನಿ ಬೆಂಕಿ ಅಗ್ನಿ ಬಗ್ಗೆ ಮಾತಾಡ್ತೀವಿ. ಅಗ್ನಿ ಅಗ್ನಿಯರು ಪದ ಅಗ್ನಿ ಸ್ನೇಹಿತರೆ, ಅಗ್ನಿ ಬ್ರಹ್ಮನ ಮೊದಲನೇ ಪುತ್ರ. ಅಗ್ನಿದೇವನಿಗೆ 2 ತಲೆಗಳಿವೆ. ಒಂದು ಅಮರತ್ವ, ಇನ್ನೊಂದು ತಲೆ ಜೀವನ. ಸ್ನೇಹಿತರೆ, ಅಗ್ನಿದೇವನಿಗೆ 7 ನಾಲಿಗೆಗಳಿದೆ. 7 ನಾಲಿಗೆಗಳಿದೆ. ಏನು ಹೆಸರು? ಎಂತ ಅದ್ಭುತ ಹೆಸರುಗಳಿದೆ. ಒಂದು ಕಾಳಿ, 2ನೇದು ಕರಾಳಿ, 3ನೇದು ಮನೋಜಿತ, 4ನೇದು ಸುಲೋಜಿತ, 5ನೇದು ಸುಧುಮ್ರವರ್ಣ, 6ನೇದು ಸ್ಫುಲಿಂಗನಿ, ಕೊನೆಯದು ವಿಷರುಚಿ. ಮತ್ತೆ ವೇದಗಳು, ಉಪನಿಷತ್ಗಳು ಏನ್ ಹೇಳುತ್ತೆ? ಈ 7 ನಾಲಿಗೆಗಳು, ಈ 7 ಅಗ್ನಿ ನಾಲಿಗೆಗಳು ನಮ್ಮ 7 ಮುಖದ ಮೇಲಿರೋ ಅಂಗಗಳು. ಯಾವುದು 7 ಅಂಗಗಳು? 2 ಕಣ್ಣು ಇದೆ, 2 ಕಣ್ಣು, 2 ಕಿವಿ, 2 ಮೂಗಿನ ರಂಧ್ರಗಳು, 6 ಪ್ಲಸ್ ಬಾಯಿ. ಈ 7 ಅಗ್ನಿ ನಾಲಿಗೆಗಳು. ಎಂತ ಅದ್ಭುತ! 7, 2 ಕಣ್ಣು, 2 ಕಿವಿ, 2 ನಾಸಿಕ ರಂಧ್ರ, 1 ಬಾಯಿ. ಈ 7 ಸಾಮಾನ್ಯ ಅಲ್ಲ. ಈ 7 ಅಗ್ನಿ ನಾಲಿಗೆಗಳು, 7 tongues of fire. ಸೊ ಇವತ್ತು ಈ ಪೀಠಿಕೆಯೊಂದಿಗೆ ನಾವು ಇನ್ನೊಂದು ಅದ್ಭುತ ಪ್ರಾಣಾಯಾಮ ನೋಡೋಣ. ಭ್ರಮರಿ ಪ್ರಾಣಾಯಾಮ. ಸ್ನೇಹಿತರೆ, ಈ ಭ್ರಮರಿ ಪ್ರಾಣಾಯಾಮಕ್ಕೆ ನಮಗೆ 2 ಮುದ್ರೆಗಳು ಬೇಕು. ನೋಡಿ, ಮುದ್ರೆ ಈ ಪ್ರಾಣಾಯಾಮಕ್ಕೆ ಎಷ್ಟು ಇಂಪಾರ್ಟೆಂಟ್. ಈವನ್ ಆಸನಗಳು ಮಾಡುವಾಗೂ ಮುದ್ರೆ ಬೇಕು. ಮುದ್ರೆಗಳು ಯೋಗಶಾಸ್ತ್ರದಲ್ಲೂ ಒಂದೇ ಅಲ್ಲ, ಮುದ್ರೆಗಳು ನಾಟ್ಯಶಾಸ್ತ್ರದಲ್ಲೂ ಇದೆ. ಮುದ್ರೆಗಳು ಎಷ್ಟು ಇಂಪಾರ್ಟೆಂಟ್. ಮುದ್ರೆಗಳು ನಮಗೆ 2 ಮುದ್ರೆ ಬೇಕು. ಒಂದು
ಷಣ್ಮುಖ ಮುದ್ರಾ, ಇನ್ನೊಂದು ನಭೋ ಮುದ್ರಾ. ಷಣ್ಮುಖ ಯಾರು? ಷಣ್ಮುಖ. ಷಣ್ಮುಖ ಕಾರ್ತಿಕೇಯ. ಕಾರ್ತಿಕೇಯ ಶಿವನ ಮೊದಲನೇ ಪುತ್ರ. ಕಾರ್ತಿಕೇಯ ಶಿವನ ಮೊದಲನೇ ಪುತ್ರ. ಸ್ನೇಹಿತರೆ, ಷಣ್ಮುಖ ಮುದ್ರಾ, ಷಣ್ಮುಖ ಮುದ್ರನಲ್ಲಿ 3 ತರ ಇದೆ. ಟೈಪ್ 1, ಟೈಪ್ 2, ಟೈಪ್ 3. ಟೈಪ್ 1 ಷಣ್ಮುಖ ಮುದ್ರಾ. ಏನಿದು ಷಣ್ಮುಖ ಮುದ್ರಾ? ನೋಡಿ, ಈ 2 ಹೆಬ್ಬೆರಳುಗಳು, ಇದು ತೋರು ಬೆರಳು, ಇದು ಮಧ್ಯದ ಬೆರಳು, ಇದು ಉಂಗುರದ ಬೆರಳು, ಇದು ಕಿರು ಬೆರಳು. ಎಲ್ಲ ಗೊತ್ತೇ. ಈ 2 ಹೆಬ್ಬೆರಳು ತಗೊಂಡು ಈ 2 ಕಿವಿಯನ್ನು ಈ 2 ಕಿವಿ ಹತ್ರ ಮುಚ್ಚಿದ್ರೆ ನಾನೇನ್ ಮಾತಾಡ್ತೀನಿ ನಮ್ಗೆ ಗೊತ್ತಾಗಲ್ಲ. ಈ ಕಿವಿ ಹತ್ರ ತಗೊಂಬನ್ನಿ, 2 ಸಲ ಮುಚ್ಚಬೇಡಿ. ಈ ತೋರು ಬೆರಳು, ಈ ತೋರು ಬೆರಳು 2 ಕಣ್ಣ ಬುಡಕ್ ತಗೊಂಬನ್ನಿ. 2 ಕಣ್ಣ ಬುಡಕ್ಕೆ ರಪೆ ತಗೊಂಬಂದು ಈಗ ಮುಚ್ಚಬೇಕು. ಜಸ್ಟ್ ನೋಡ್ಬೇಡಿ, ಆಮೇಲೆ ಮಾಡೋಣ. ಇದು ಮಧ್ಯದ ಬೆರಳು. ಮಧ್ಯದ ಬೆರಳು 2 ನಾಸಿಕ ರಂಧ್ರಗಳ ಹತ್ರ ತಗೊಂಡಿ ಮುಚ್ಚಬೇಡಿ. ಮುಚ್ಚಿಬಿಟ್ರೆ ಉಸಿರಾಡಕ್ಕಾಗಲ್ಲ ನಿಮಗೆ. ಆಮೇಲೆ ಇದು ಉಂಗುರದ ಬೆರಳು ಮೇಲ್ ತುಟಿ, ಕಿರು ಬೆರಳು ಕೆಳ ತುಟಿ. ಸ್ನೇಹಿತರೆ, ಇವಾಗ ಈ ನಾಸಿಕ ರಂಧ್ರ ಒಂದು ಬಿಟ್ಟು ಇನ್ನೆಲ್ಲ ಮುಚ್ಚೋಣ. ಕಿವಿ ಮುಚ್ತೀನಿ, ಕಣ್ಣು ಮುಚ್ತೀನಿ, 2 ತುಟಿಗಳನ್ನು ಮುಚ್ತೀನಿ. ಈಗ 2 ನಾಸಿಕ ರಂಧ್ರಗಳನ್ನು ಮುಚ್ಚಿ ಒಳಗಡೆ ಈ ಶಬ್ದ ಕೇಳಿ. ದಯವಿಟ್ಟು ಒಳಗಡೆ ಇರೋ ಶಬ್ದ ಕೇಳಿ. ಎಲ್ಲ ಸರಿಯಾಗಿ ಮುಚ್ಚಿ ಒಳಗಡೆ ನಾದ ಕೇಳಿ ಸ್ನೇಹಿತರೆ. ಬಿಡಿಸ್ಕೊಳ್ಳಿ. ಕೇಳಿದ್ರ ಎಂತ ಅದ್ಭುತ ನಾದ. ಏನಾಗ್ತಾ ಇದೆ ಒಳಗಡೆ? ಈ 7 ಅಗ್ನಿನಾಲೆಗಳು ಒಂದಾಗಿ ಅದು ಮಹಾ ಅಗ್ನಿ ಆಗಿದೆ. ಆ ಮಹಾ ಅಗ್ನಿಯ ನಾದ ನೀವು ಕೇಳ್ತಾ ಇದ್ದೀರ. ಸಾಮಾನ್ಯ ನಾದ ಅಲ್ಲ, ಮಹಾ ಅಗ್ನಿಯ ನಾದ. ಇದು ಟೈಪ್ 1 ಷಣ್ಮುಖ ಮುದ್ರಾ. 2 ಕಿವಿಯಿಂದ, ಆಮೇಲೆ ಕಣ್ಣು, ಆಮೇಲೆ ನಾಸಿಕ ರಂಧ್ರಗಳು, ಆಮೇಲೆ 2 ತುಟಿ ಈ ತರ ಮುಗಿಸ್ತೀವಿ. ನಾವು ಕಿವಿಯಿಂದ ಬರ್ತೀವಿ. ಟೈಪ್ 2 ಷಣ್ಮುಖ ಮುದ್ರಾ 2. ಏನು ಷಣ್ಮುಖ ಮುದ್ರಾ 2? ಸೇಮ್ ಬಟ್ ರಿವರ್ಸ್. 2 ತುಟಿಗಳು ಮುಗಿಸ್ತೀವಿ, 2 ನಾಸಿಕ ರಂಧ್ರಗಳು, 2 ಕಣ್ಣುಗಳು, ಕೊನೆಗೆ ಕಿವಿ. ಇದು ಷಣ್ಮುಖ ಮುದ್ರಾ 2, ರಿವರ್ಸ್ ಆಫ್ ಟೈಪ್ 1. ಷಣ್ಮುಖ ಮುದ್ರಾ 3 ಎಷ್ಟು ಸಿಂಪಲ್ ನೋಡಿ. ಇದು 2 ತೋರು ಬೆರಳುಗಳನ್ನು ತಗೊಂಡು 2 ಕಿವಿಗಳನ್ನ ಮುಚ್ಚಿ ಮಿಕ್ಕಿದ ಈ 4 ಬೆರಳು ನನ್ನ ಈ ಚೀಕ್ಸ್ ಮೇಲೆ ಇಟ್ಕೊಂತೀನಿ, ಕೆನ್ನೆಗಳ ಮೇಲೆ ಇಟ್ಕೊಂತೀನಿ. ಎಷ್ಟು ಸಿಂಪಲ್ ನೋಡಿ ಸರ್, ಎಷ್ಟು ಸಿಂಪಲ್ ಇದು. ಈ 2 ಕೈಗಳನ್ನ ಈ ತರ ಇಟ್ಕೋಬಹುದು, ಅಥವಾ ಆಗದೆ ಇದ್ರೆ ಈ ತರ ಬಿಡಿಸಿಟ್ಕೋಬಹುದು. ಇದು ಷಣ್ಮುಖ ಮುದ್ರಾ 3. ಷಣ್ಮುಖ ಮುದ್ರಾ 1 ಕಿವಿಯಿಂದ ತುಟಿಗೆ ಬರ್ತೀವಿ. ಷಣ್ಮುಖ ಮುದ್ರಾ 2 ತುಟಿಯಿಂದ ಕಿವಿಗೆ ಹೋಗ್ತೀವಿ. ಷಣ್ಮುಖ ಮುದ್ರಾ 3 ಈ ತೋರು ಬೆರಳಿನಿಂದ ಈ ಕಿವಿಗಳು ಮುಚ್ಚಿ ಮಿಕ್ಕಿದ್ದು ನಾನು ಕೆನ್ನೆ ಮೇಲೆ ಇಟ್ಕೊಂತೀನಿ. ಎಷ್ಟು ಸಿಂಪಲ್ ನೋಡಿ, ಹೌ ಸಿಂಪಲ್ ಇಸ್. ಸೊ ಷಣ್ಮುಖ ಮುದ್ರಾ ಟೈಪ್ 1, ಟೈಪ್ 2, ಟೈಪ್ 3 3 ತರ ಇದೆ. ಈಗ ಇನ್ನೊಂದು ಮುದ್ರೆ ಬರೋಣ, ನಭೋ ಮುದ್ರಾ. ಏನಿದು ನಭೋ ಮುದ್ರಾ? ನಭೋ ಮುದ್ರಾ ಈ ನಾಲ್ಗೆಯಿಂದ ಮಾಡ್ತೀವಿ ನಾವು. ಈ ನಾಲ್ಗೆಯಿಂದ ಮಾಡ್ತೀವಿ. ಹೇಗೆ ನೋಡಿ, ನೋಡ್ಕೊಳ್ಳಿ ಒಂದ್ಸಲಿ. ಇನ್ನೊಂದ್ಸಲಿ. ಈಗ ವಿವರಣೆ ಬರೋಣ. ಈ ನಾಲ್ಗೆ ತಗೊಂಡ್ರೆ ನೋಡಿ, ನಾಲ್ಗೆ ಇಟ್ಕೊಂಡ್ಬಿಟ್ರೆ ಇದು ನನ್ನ ಈ ಹಸ್ತ ನಾಲ್ಗೆ ಅನ್ಕೊಳ್ಳಿ. ಇದು ನಾಲ್ಗೆ ಫ್ರೆಂಡ್ಸ್.
ಈ ನಾಲ್ಗೆ ತುಟಿ ಬಂದ್ರೆ ಟಿಪ್ ಆಫ್ ದಿ ಟಂಗ್ ಬಂದ್ರೆ ಇದು ಮೇಲ್ಭಾಗ, ಇದು ಕೆಳಭಾಗ. ಈ ನಾಲ್ಗೆ ತುಟಿ ಬಂದ್ರೆ ಇದು ಮೇಲ್ಭಾಗ, ಇದು ಕೆಳಭಾಗ. ನಾಲ್ಗೆನ ಮೇಲ್ ತಗೊಂಡು, ಈ ತರ ನಾಲ್ಗೆನ ಮೇಲ್ ತಗೊಂಡು ಈ ಕೆಳಭಾಗನ ನಾನು ಟಚ್ ಮಾಡ್ತೀನಿ. ಒಂದ್ಸಲಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾಲ್ಗೆನ ಆಚೆ ತಗೊಂಡು ಮೇಲ್ಭಾಗಕ್ಕೆ ತಗೊಂಡು ಕೆಳಭಾಗದ ಟಿಪ್ ಆಫ್ ದಿ ಲೋವರ್ ಪಾರ್ಟ್ ಆಫ್ ದಿ ಟಿಪ್ ಆಫ್ ದಿ ಟಂಗ್ ಅದನ್ನ ಅಂಗಡಿಗೆ ಟಚ್ ಮಾಡಿ ನೋಡಿ. ಇನ್ನೊಂದ್ಸಲಿ ಸ್ನೇಹಿತರೆ, ಇದು ನಭೋ ಮುದ್ರಾ. ಈಗ ಟೈಪ್ 1 ಷಣ್ಮುಖ ಮುದ್ರೆ ಹಾಕೊಂಡು ದೀರ್ಘ ಶ್ವಾಸ ತಗೊಂಡು ಶ್ವಾಸನ ಆಸೆ ಬಿಡುವಾಗ ಬರೀ ಮಾಕಾರ ಹೇಳ್ಬೇಕು ನೋಡಿ. ಈ ತರ ಏನಿದು ಮಾಕಾರ? ಮಾಕಾರ ಏನು? ಝೇಂಕಾರ. ಮಾಕಾರ ಈಸ್ ನಥಿಂಗ್ ಬಟ್ ಝೇಂಕಾರ. ಒಂದು ಹನಿ ಬಿ ಹಮ್ಮಿಂಗ್ ಸೌಂಡ್, ಅದು ಹಮ್ಮಿಂಗ್ ಸೌಂಡ್ ಆಫ್ ಎ ಹನಿ ಬಿ. ಹನಿ ಬಿ ನೋಡಿರ್ಬೋದು ನೀವು, ದುಂಬಿ. ಈಗ ಯಾವುದೇ ಆಸನದಲ್ಲಿ ಕೂತ್ಕೊಳ್ಳಿ, ನೀವು ಪದ್ಮಾಸನ ಆದ್ರೆ ಕೂತ್ಕೊಳ್ಳಿ ಅಥವಾ ಚೇರ್ ಮೇಲೆ ಕೂತ್ಕೊಳ್ಳಿ, ಎಲ್ಲಿ ಬೇಕಾದ್ರೂ ಸ್ಥಿರ ಆಸನಂ ಸ್ಥಿರ ಸುಖಮಾಸನಂ ಕೂತ್ಕೊಂಡು ಈ ಭ್ರಮರಿ ಪ್ರಾಣಾಯಾಮ ಮಾಡುವುದು. ಟೈಪ್ 1 ಏನದು? ಟೈಪ್ 1 ಫಸ್ಟ್ ಕಿವಿ, ಕಣ್ಣು, ನಾಸಿಕ ರಂಧ್ರಗಳು ಮುಚ್ಚಬೇಡಿ, ಕಿವಿ ಮುಚ್ಚಬೇಡಿ. ಆಮೇಲೆ ಎರಡು ತುಡಿ ತಗೊಂಡು ಈಗ ನಭೋ ಮುದ್ರಾ ಫ್ರೆಂಡ್ಸ್. ನಭೋ ಮುದ್ರಾ ನಾಲ್ಗಿನ ಆಚೆ ತಗೊಂಡ್ಬಂದು ಕೆಳಭಾಗನ ಮೇಲೆ ಅಂಗಡಿ ಟಚ್ ಮಾಡಿ ನಭೋ ಮುದ್ರಾ. ಈಗ ಕಿವಿ ಮುಚ್ಚಿ, ಕಣ್ಣು, ನಾಸಿಕ ರಂಧ್ರಗಳು ಮಾತ್ರ ಆಗಿರಲಿ, ಎರಡು ತುಟಿಗಳು ಮುಚ್ಚಿ ನಭೋ ಮುದ್ರಾ. ದೀರ್ಘ ಶ್ವಾಸ ತಗೊಳ್ಳಿ, ಮಾಕಾರ. ನಭೋ ಮುದ್ರಾ ಬಿಡಿಸ್ಕೊಳ್ಳಿ. ಇನ್ನೊಂದ್ಸಲಿ ದೀರ್ಘ ಶ್ವಾಸ, ನಭೋ ಮುದ್ರಾ, ಮಾಕಾರ. ಬಿಡಿಸ್ಕೊಳ್ಳಿ ಸ್ನೇಹಿತರೆ. ಇದು ಟೈಪ್ 1 ಷಣ್ಮುಖ ಮುದ್ರಾ ಭ್ರಮರಿ ಪ್ರಾಣಾಯಾಮ. ನೋಡಿ, ಎರಡು ಮುದ್ರೆಗಳು ಇದೆ. ಒಂದು ಷಣ್ಮುಖ ಮುದ್ರಾ, ಇನ್ನೊಂದು ನಭೋ ಮುದ್ರಾ, ಇನ್ನೊಂದು ಮಾಕಾರ. ಆಯ್ತಾ? ಸ್ವಲ್ಪ ಗೊತ್ತಾ, ಆಮೇಲೆ ವಿವರಣೆ ಕೊಡ್ತೀನಿ. ಈಗ ಟೈಪ್ 2 ಷಣ್ಮುಖ ಮುದ್ರಾ. ಟೈಪ್ 2 ಅಂದ್ರೆ ರಿವರ್ಸ್ ಆಫ್ ಟೈಪ್ 1. ಈ ಫಸ್ಟ್ ತುಟಿಗಳು ಮುಚ್ಕೊಂತೀನಿ, ನಾಸಿಕ ರಂಧ್ರಗಳ ಹತ್ರ ತಗೊಂಬನ್ನಿ, ಎರಡು ಕಣ್ಣು ಮುಚ್ಚಿ ಇವಾಗ ಕಿವಿ ಹತ್ರ ತಗೊಂಬನ್ನಿ. ಮುಚ್ಚಿದ್ರೆ ನಾನು ಏನ್ ಹೇಳ್ತೀನೋ ಕೇಳಕ್ಕಾಗಲ್ಲ. ತಗೊಂಡ್ಬಂದು ನಭೋ ಮುದ್ರಾ ನಾಲ್ಗೆ ಆಚೆ ತಗೊಂಡು ಫಸ್ಟ್ ನಾನು ಅಬ್ಸರ್ವ್ ಮಾಡಿ, ನಾಲ್ಗೆ ಆಚೆ ತಗೊಂಡ್ಬಂದು ಮೇಲ್ಭಾಗಕ್ಕೆ ಅಂಗಳಕ್ಕೆ ಟಚ್ ಮಾಡಿ ದೀರ್ಘ ಶ್ವಾಸ, ಮಾಕಾರ. ನಭೋ ಮುದ್ರಾ. ಈಗ ನನ್ನ ಜೊತೆ ಬನ್ನಿ. ಕಿವಿ ಮುಚ್ಚಿದ್ರ ಕಣ್ಣು ಶ್ವಾಸ ಮಾತ್ರ ಓಪನ್ ಇರುತ್ತೆ, ಎರಡು ತುಟಿಗಳನ್ನು
ಮುಚ್ಚಿದ್ರ. ದೀರ್ಘ ಶ್ವಾಸ ನಭೋ ಮುದ್ರಾ. ಮಾಕಾರ. ನಭೋ ಮುದ್ರಾ ಬಿಡಿಸ್ಕೊಳ್ಳಿ. ದೀರ್ಘ ಶ್ವಾಸ ನಭೋ ಮುದ್ರಾ. ಮಾಕ. ಷಣ್ಮುಖ ಮುದ್ರಾ ಬಿಡಿಸ್ಕೊಳ್ಳಿ. ನಭೋ ಮುದ್ರಾ ಇವಾಗಲೂ ಬಿಡಿಸ್ಕೊಂಡ್ಬಿಟ್ಟಿದ್ದೀರಾ, ಇಲ್ಲ ನಾನು ಮಾತಾಡೋಕ್ಕಾಗಲ್ಲ. ಇದು ಟೈಪ್ 2 ಭ್ರಮರಿ ಪ್ರಾಣಾಯಾಮ ಸ್ನೇಹಿತರೆ. ಈಗ ಟೈಪ್ 3 ಭ್ರಮರಿ ಪ್ರಾಣಾಯಾಮಕ್ಕೆ ಹೋಗೋಣ. ಎಷ್ಟು ಸಿಂಪಲ್ ನೋಡಿ. 2 ತೋರ್ ಬೆರಳಿನಿಂದ ಕಿವಿ ರಂಧ್ರಗಳನ್ನು ಮುಚ್ಕೊಂತೀನಿ, ಮಿಕ್ಕ 4 ಬೆರಳನ್ನು ಕೆನ್ನೆ ಮೇಲೆ ಇಟ್ಕೊಂತೀನಿ. ಎಷ್ಟು ಸಿಂಪಲ್ ನೋಡಿ, ಆಯ್ತಾ? ನಾನು ಫಸ್ಟ್ ನೋಡ್ಕೊಂಬಿಡಿ ಒಂದ್ಸಲಿ. ಈಗ ನಭೋ ಮುದ್ರಾ ಫ್ರೆಂಡ್ಸ್. ದೀರ್ಘ ಶ್ವಾಸ ಮಾಕಾರ. ನಭೋ ಮುದ್ರಾ ಬಿಡಿಸ್ಕೊಳ್ಳಿ. ನನ್ನ ಜೊತೆ ಬನ್ನಿ. ಈಗ ದೀರ್ಘ ಶ್ವಾಸ ನಭೋ ಮುದ್ರಾ ಮಾಕಾರ. ಇನ್ನೊಂದ್ಸಲಿ ನಭೋ ಮುದ್ರಾ ದೀರ್ಘ ಶ್ವಾಸ ಮಾಕಾರ. ಷಣ್ಮುಖ ಮುದ್ರಾ ಬಿಡಿಸ್ಕೊಳ್ಳಿ. ನಭೋ ಮುದ್ರಾ ಬಿಡಿಸ್ಕೊಳ್ಳಿ. ಜೆಂಟ್ಲಿ ಓಪನ್ ಯುವರ್ ಐಸ್. ಸ್ನೇಹಿತರೆ, ಇದು ಭ್ರಮರಿ ಪ್ರಾಣಾಯಾಮ. ಮುಂದೆ ಹೋಗುವ ಮುಂಚೆ ಏನಿದು ನಭೋ ಮುದ್ರಾ? ಈ ಷಣ್ಮುಖ ಮುದ್ರಾ ಅಂದ್ರೆ ಏನು? ಷಣ್ಮುಖ ಮುದ್ರಾ ಅಂದ್ರೆ 7 ಅಗ್ನಿನಾಲಿಗೆಗಳನ್ನ ಒಂದು ಮಾಡ್ತಾ ಇದ್ದೀವಿ. 7 ಅಗ್ನಿನಾಲಿಗೆಗಳನ್ನ ಒಂದು ಮಾಡಿದ್ರೆ ಒಂದು ಮಹಾ ಅಗ್ನಿ ಕ್ರಿಯೇಟ್ ಆಗುತ್ತೆ. ಅದು ಷಣ್ಮುಖ ಮುದ್ರಾ. ಟೈಪ್ 1, ಟೈಪ್ 2, ಟೈಪ್ 3. ಏನಿದು ನಭೋ ಮುದ್ರಾ? ನಭೋ ಮುದ್ರಾ ಅಂದ್ರೆ ಏನು? ಈ ನಾಲ್ಗೆ ಕೆಮಿಲಿಯನ್ ಬರುತ್ತೆ. ಕೆಮಿಲಿಯನ್ ಒಂದು ಪ್ರಾಣಿ, ಅದು ನಾಲ್ಗೆ ಮುಂದೆ ಸಾಗುತ್ತೆ. ಅದರ ಸಾಕ್ಷಿ ಮೇಲೆ ತಗೊಂಡು ಕೆಳಭಾಗ ನಾಲ್ಗೆ ತುಟಿನ ಕೆಳಭಾಗನ ಅಂಗಳಿಗೆ ಟಚ್ ಮಾಡೋದು. ಇದು ನಭೋ ಮುದ್ರಾ. ಏನು ನಭೋ ಮುದ್ರಾ ಹಾಕಿದ್ರೆ ಏನಾಗುತ್ತೆ ಫ್ರೆಂಡ್ಸ್? ನಭೋ ಮುದ್ರಾ ಹಾಕಿದ್ರೆ ಆಜ್ಞಾ ಚಕ್ರ, ಈ 2 ಕಣ್ಣುಗಳಿದೆ ಸ್ವಲ್ಪ ಮೇಲೆ, ನೀವು ಕುಂಕುಮ ಮಾಡ್ಕೊಂತಿರಲ್ಲ, ಅದು ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಅಂದ್ರೆ ಏನು? ಎನರ್ಜಿ ಸರ್ಕಲ್. ಅದು ಶಕ್ತಿ ಸರ್ಕಲ್, ಎನರ್ಜಿ ಸರ್ಕಲ್. ನೋಡಿ, ಪ್ರತಿ ಚಕ್ರ ಒಂದು ಗ್ಲ್ಯಾಂಡ್, ಒಂದು ಗ್ರಂಥಿಗೆ ಸಂಬಂಧ ಆಗಿರುತ್ತೆ. ಈ ಆಜ್ಞಾ ಚಕ್ರ ಪೀನಲ್ ಗ್ಲ್ಯಾಂಡ್. ಪೀನಲ್ ಗ್ಲ್ಯಾಂಡ್ ಏನಿದು? ಪೀನಲ್ ಗ್ಲ್ಯಾಂಡ್ ಸಣ್ಣ ಗ್ಲ್ಯಾಂಡ್. ಅದು ಪೀನಲ್ ಗ್ಲ್ಯಾಂಡ್ 10/6 ಮಿಲಿಮೀಟರ್ಸ್ ಅಲ್ಲಿ ಇರುತ್ತೆ. 10/6 ಮಿಲಿಮೀಟರ್ಸ್. ಅದು ಕೋನ್ ಶೇಪ್ ಅಲ್ಲಿ ಇರುತ್ತೆ. ಕೋನ್ ಶೇಪ್ ಅಲ್ಲಿ ಇರುತ್ತೆ. ಈ ತಲೆ
ಈ ಪೀನಲ್ ಗ್ರಂಥಿಗೆ ಸಂಬಂಧ ಆಗಿರುತ್ತೆ. ಗೊತ್ತಾ ನೋಡಿ. ಆಮೇಲೆ ನೋಡಿ ಈ ಆಜ್ಞಾ ಚಕ್ರ 1000 ದಳ 1000 ಪೆಟಲ್ ಇದೆ. 1000 ಪೆಟಲ್. ಈ ಆಜ್ಞಾ ಚಕ್ರ ಆದ್ಮೇಲೆ ನೆಕ್ಸ್ಟ್ 1000. ಈ ಆಜ್ಞಾ ಚಕ್ರ ಸ್ವಲ್ಪ ಮೇಲೆ ಲಲನಾ ಚಕ್ರ ಇದೆ. ಪ್ರಾಣಾಯಾಮ ಮಾಡಬೇಕು. ಮಾಕಾರ ಅಂದ್ರೆ ಒಂದು ಸೌಂಡ್. ಈ ಲಲನಾ ಅಮೃತ ಬಿಂದುಗಳು, ಅಮೃತ ಲಲನಾ ಚಕ್ರ ಅಮೃತ ಬಿಂದುಗಳನ್ನ ಸ್ರವಿಸುತ್ತೆ. ಯೋಗಿ ಆ ಅಮೃತ ಬಿಂದುಗಳನ್ನ ಸವಿಸುತ್ತಾನೆ ಫ್ರೆಂಡ್ಸ್. ಆ ಅಮೃತ ಏನು ರುಚಿ? ಅದು ಏನು ರುಚಿ? ಅಮೃತ ಬಿಂದುಗಳು ರುಚಿ ಅವನು ಮಾಡಿದ್ರೆ ಆಚೆ ಊಟ ಮಾಡ್ತಾನೆ. ಅಮೃತ ಆಚೆ ಈ ಇದು ಪ್ರಾಣಾಯಾಮ. ನವೋಮುದ್ರಾ ಕ್ರಿಸ್ತಪೂರ್ವ 10,000 ಬಿಫೋರ್ ಕ್ರೈಸ್ಟ್, 10,000 BC, 10,000 ಕ್ರೈಸ್ಟ್, ಕ್ರಿಸ್ತಪೂರ್ವ 10,000. ಈಗ 2021 ಇದ್ದೀವಿ. 2021 ಪ್ಲಸ್ 10,000 ಅಂದ್ರೆ 12,000 years. ನವೋಮುದ್ರಾ 1221 years old. ಎಷ್ಟು ಪುರಾತನ 12,021 years old. ಇದು ಋಗ್ವೇದದಲ್ಲಿ ಉಲ್ಲೇಖ ಆಗಿದೆ. ನಾನು ಒಂದು ಮಾತು ಹೇಳು ನೋಡಿ, ನಾನು ನಿಮಗೆ 5 ಪ್ರಮುಖವಾದ ಪ್ರಾಣಾಯಾಮಗಳು ಕೊಡ್ತಾ ಇದ್ದೀನಿ. ಈ 5 ಪ್ರಾಣಾಯಾಮಗಳಿಗೂ ಹೆಸರಿಲ್ಲ. ಏನ್ ಹೆಸರಿಲ್ಲ ಅಂದ್ರೆ ನೋಡಿ, ಇದು ಭ್ರಮರಿ ಪ್ರಾಣಾಯಾಮ. ಯಾವ ಯೋಗಿ, ಯಾವ ಋಷಿ, ಯಾವ ಬ್ರಹ್ಮರ್ಷಿ ನಮ್ಗೆ ಗೊತ್ತಿಲ್ಲ. ಯಾರು ಕಂಡುಹಿಡಿಯೋದು ನಮ್ಗೆ ಗೊತ್ತಿಲ್ಲ. ನೋಡಿ, ನಮ್ಮ ಋಷಿ ಮುನಿಗಳು ಎಷ್ಟು ನಿಸ್ವಾರ್ಥರು. ಈಗ ನೋಡಿ, ನಾವೊಂದು ಪುಟ್ಟ ವಿಡಿಯೋನ ಫೇಸ್ಬುಕ್ ಅಥವಾ ವಾಟ್ಸಪ್ ಹಾಕಿದ್ರೆ ಪ್ರತಿ 1 hour ತೆಗೆದು ನೋಡ್ತೀವಿ ಎಷ್ಟು ಲೈಕ್ಸ್ ಬಂದಿದೆ ಅಂತ, ಅಲ್ವಾ? ನಾನು ಇನ್ಕ್ಲೂಡೆಡ್ ಮೀ ಆಲ್ಸೋ. ಓಕೆ, ಇಂಥ ಅದ್ಭುತ ಪ್ರಾಣಾಯಾಮಗಳಿಗೆ ಹೆಸರಿಲ್ಲ. ನೋಡಿ, ನಮ್ಮ ಋಷಿ ಮುನಿಗಳು ಎಷ್ಟು ನಿಸ್ವಾರ್ಥರು. ಇದು ಭ್ರಮರಿ ಪ್ರಾಣಾಯಾಮ. ಸ್ನೇಹಿತರೆ, ಭ್ರಮರಿ ಪ್ರಾಣಾಯಾಮನ ಭ್ರಾಮರಿ ಪ್ರಾಣಾಯಾಮ ಅಂತಾನೂ ಕರಿತೀವಿ. ಭ್ರಾಮರಿ ಪ್ರಾಣಾಯಾಮ ಏನು? ಈ ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ? ವಾಟ್ ಇಸ್ ದ ಯೂಸ್ ಆಫ್ ದಿಸ್? ನೋಡಿ, ಈ ಭ್ರಮರಿ ಪ್ರಾಣಾಯಾಮ ಮಾಡಿದ್ರೆ ನೋಡಿ, ಈ ನಾಸಿಕಾ ಗಂಧಗಳು, ನ್ಯಾಸಲ್ ಪ್ಯಾಸೇಜ್, ಈ ಸೈನಸಸ್, ನ್ಯಾಸಲ್ ಪ್ಯಾಸೇಜಸ್, ಸೈನಸಸ್. ಇದಾದ್ಮೇಲೆ ಸ್ನೇಹಿತರೆ, ಎಂಡೋಥೀಲಿಯಂ ಆಫ್ ಆರ್ಟರೀಸ್. ಆರ್ಟರೀಸ್ ಅಂದ್ರೆ ಏನು? ಶುದ್ಧ ರಕ್ತವಾಹಕಗಳನ್ನ ಆರ್ಟರೀಸ್ ಅಂತ ಕರಿತೀವಿ. ಎಂಡೋಥೀಲಿಯಂ ಏನ್? ಎಂಡೋಥೀಲಿಯಂ ಅಂದ್ರೆ ಒಳಗಿನ
ಅಲ್ಲಿನೂ ಊಟ ಬಿಟ್ಬಿಡ್ತಾನೆ. ಆ ಓಂಕಾರನೇ ಊಟ ಆಗುತ್ತೆ ಅವನು. ಇಲ್ಲಿನೂ ಅಷ್ಟೇ. ಎಷ್ಟು ಚಾಯ್ಸಸ್ ಇದೆ ನಿಮ್ಗೆ. ಇಲ್ಲಿ ಡೈರೆಕ್ಟ್ ಅಮೃತ ಬಿಂದುಗಳೇ ಬರುತ್ತೆ. ಅಮೃತ ಬಿಂದುಗಳು. ಸ್ನೇಹಿತರೆ, ಒಂದು ತಮಾಷೆ ಹೇಳ್ತಾ ಇದ್ದೀನಿ. ಇದು ಬರೀ ತಮಾಷೆಗೆ ಹೇಳ್ತಾ ಇದ್ದೀನಿ. ಅಮೃತ ಬೇಕಾದ್ರೆ ಎಲ್ಲಿ ಸಿಗುತ್ತೆ? ಎಲ್ಲಿ ಎಲ್ಲೋ MTR ಹೋಟೆಲ್ ಸಿಗಲ್ಲ. ಅಮೃತ ಬಿಂದುಗಳು ಬೈದು ಕಾಫಿ ಅಲ್ವಾ? ಈ ಅಮೃತ ಬಿಂದು ಬೇಕಾದ್ರೆ ನಾವು ಸ್ವರ್ಗಲೋಕಕ್ಕೆ ಹೋಗ್ಬೇಕು. ಎಲ್ಲಿದ್ದೀವೋ ಯಾರು ಗೊತ್ತು. ಸ್ವರ್ಗಲೋಕಕ್ಕೆ ಹೋದ್ರೆ ಅಲ್ಲಿ ಇಂದ್ರ ಇರ್ತಾನೆ, ದೇವೇಂದ್ರ ಹತ್ರ ಹೋಗಿ ಅಲ್ಲಿ ಅಮೃತ ಕಲಶ ಅಲ್ಲಿರುತ್ತೆ. ಅಲ್ಲಿ ಕೇಳಿದ್ರೆ ದೇವೇಂದ್ರ ಕೊಡ್ತಾನ? ಅದೇನ್ ಬೈಟು ಕಾಫಿನ ಅದು? ಆ ಅಮೃತ ಕಡಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ದಾನವರು, ಆಮೇಲೆ ದೇವತೆಗಳು. ಅದಕ್ಕೊಂದು ಸರ್ಪ, ಆ ವಿಷ್ಣುನೇ ಎದ್ದು ಬರ್ಬೇಕಾಯ್ತು ಅಲ್ವಾ? ಅಮೃತ ಅಷ್ಟು ಸಾಮಾನ್ಯ ಅಲ್ಲ ಸ್ನೇಹಿತರೆ. ಅದೇನು ನಾನು ಹೇಳಿದ್ನಲ್ಲ, ಅದು ಬೈಟು ಕಾಫಿ ಅಲ್ಲ. ಬಿಟ್ಬಿಡಿ, ಅದೆಲ್ಲ ಬಿಟ್ಬಿಡಿ. ಏನು ಬೇಡ ಸ್ನೇಹಿತರೆ. ಕೂತ್ಕೊಂಡು ಒಂದು ಮ್ಯಾಟ್ ಹಾಕೊಂಡು ಮಾಡಿದ್ರೆ ಅಮೃತ ಬಿಂದುಗಳು ನಿಮ್ಮ ಹತ್ರನೇ ಇದೆ. ನೀವು ಅದನ್ನ ಸವಿಸಿ ನೋಡಿ ಫ್ರೆಂಡ್ಸ್. ಯಾರು ಫುಡ್ ಅಂಡ್ ವಾಟರ್, ಯಾರು ಆಹಾರ ನೀರು ಬಿಟ್ಟು ಬದುಕಿರ್ತಾರೋ, ಹೆಂಗ್ ಬದುಕಿರ್ತಾರೆ? ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಇನ್ ಯೋಗ. ಬದುಕಿರ್ತಾರೋ ಅವ್ರನ್ನ ಬ್ರೆಥೇರಿಯನ್ಸ್ ಅಥವಾ ಇನ್ನೀಡಿಯನ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಸೋ ಮೆನಿ ಮೆಥಡ್ಸ್ ಟು ಬಿಕಮ್ ಬ್ರೆಥೇರಿಯನ್ಸ್ ಆರ್ ಇನ್ನೀಡಿಯನ್ಸ್. ಏನು ವಾಟ್ ಇಸ್ ದ ಯೂಸ್? ನಾನು ಹೇಳ್ತಾ ಇದ್ದೆ, ಈ ನ್ಯಾಸಲ್ ಪ್ಯಾಸೇಜಸ್ ಅಲ್ಲಿ, ಈ ಸೈನಸಸ್ ಅಲ್ಲಿ ಅಂಡ್ ಎಂಡೋಥೆಲಿಯಂ ಆಫ್ ಆರ್ಟರೀಸ್ ಅಲ್ಲಿ ನೈಟ್ರಿಕ್ ಆಕ್ಸೈಡ್, ದಿ ಸ್ಟ್ರಕ್ಚರಲ್ ಫಾರ್ಮುಲಾ ಆಫ್ ನೈಟ್ರಿಕ್ ಆಕ್ಸೈಡ್ ಇಸ್ NO. ಇಟ್ ಇಸ್ ಎ ಕಲರ್ಲೆಸ್ ಗ್ಯಾಸ್. ನೈಟ್ರಿಕ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಈ ಎಲ್ಲ ಪ್ರಕ್ರಿಯೆ ರೈಟ್. ಸೌಂಡ್ ವೇವ್ ಇದೆ, 7 ಅಗ್ನಿಗಳನ್ನ ಒಂದು ಮಾಡ್ತಾ ಇದೀವಿ. ಮಾಕಾರ ಅಲ್ಲೊಂದು ಸೌಂಡ್ ವೇವ್ ಇದೆ, ನಭೋಮುದ್ರ. ಇದೆಲ್ಲಾನು ಎಂತ ಕ್ರಿಮಿ ಅಂದ್ರೆ ಏನು? ಇಟ್ ಮೇ ಬಿ ಫಂಗಸ್, ಇಟ್ ಮೇ ಬಿ ಬ್ಯಾಕ್ಟೀರಿಯಾ, ಆರ್ ಇಟ್ ಮೇ ಬಿ ಎನಿ ಟೈಪ್ ಆಫ್ ವೈರಸ್. ಇಟ್ ಸಿಂಪ್ಲಿ ಕಿಲ್ಸ್. ಯಾವುದೇ ವೈರಸ್ ಆಗಲಿ, ಯಾವುದೇ ಬ್ಯಾಕ್ಟೀರಿಯಾ ಆಗಲಿ, ಯಾವುದೇ ಫಂಗಸ್ ಆಗಲಿ, ಎಲ್ಲಾನು ನಾಶ ಆಗುತ್ತೆ. ಸೊ ಇದನ್ನ ಫ್ರೆಂಡ್ಸ್, ಐ ಲವ್ ವಿತ್ ಲವ್ ಅಂಡ್ ಅಫೆಕ್ಷನ್ ಈ ಭ್ರಮರಿ ಅಥವಾ ಬ್ರಾಹ್ಮರಿನ ನಾನು ಕ್ರಿಮಿನಾಶಿನಿ ಪ್ರಾಣಾಯಾಮ ಅಂತ ಕರಿತೀನಿ. ಕ್ರಿಮಿನಾಶಿನಿ ಪ್ರಾಣಾಯಾಮ. ಎಂತ ವೈರಸ್ ಆಗಲಿ, ಎಂತ ಬ್ಯಾಕ್ಟೀರಿಯಾ ಆಗಲಿ, ಎಂತ ಫಂಗಸ್ ಆಗಲಿ ನಾಶ ಆಗೋಗುತ್ತೆ. ಕ್ರಿಮಿನಾಶಿನಿ ಪ್ರಾಣಾಯಾಮ ಎಷ್ಟು ಹಳೆಯದಿದು ಫ್ರೆಂಡ್ಸ್? ಇದು 12,021 ವರ್ಷ ಹಳೆ. ನೋಡಿ, ಆಗ ಋಷಿ ಮುನಿಗಳು ಎಷ್ಟು ಜ್ಞಾನವಂತರು. ಓಕೆ, ನೆಕ್ಸ್ಟ್ ಇವತ್ತು ಎರಡು ಹೊಸ ಮುದ್ರೆ ಕಲಿಯೋಣ. ನೋಡಿ, ಮುದ್ರೆಗಳು ಎಷ್ಟು ಇಂಪಾರ್ಟೆಂಟ್. ಈ 2 ಮುದ್ರೆಗಳು ಪ್ರಾಣಾಯಾಮಕ್ಕೆ ಹೆಲ್ಪ್ ಆಗುತ್ತೆ, ಪ್ರಾಣಾಯಾಮಕ್ಕೆ ಸಹಕಾರ ಕೊಡುತ್ತೆ. ಫಸ್ಟ್ ಮುದ್ರೆ ನೋಡಿ, ಈ ಹಸ್ತ ತಗೊಂಡ್ರೆ 5 ಬೆರಳುಗಳಿದೆ ಅಲ್ವಾ? ಈ 5 ಬೆರಳುಗಳಲ್ಲಿ ಈ ಫಸ್ಟ್ 2 ಬೆರಳುಗಳನ್ನ ನಾನು ಮಾಡಿಸ್ಕೊಂಡು ಕೊನೆ 2 ಬೆರಳುಗಳಿದೆ, ಅದನ್ನ ಹೆಬ್ಬೆಟ್ಟಿಗೆ ತಗೊಂಡ್ಬರ್ತೀನಿ. ನೋಡಿ ಫ್ರೆಂಡ್ಸ್, ಇದು ಈ ತರ ಫಸ್ಟ್ 2 ಬೆರಳನ್ನ ಮಾಡಿಸ್ಕೊಂತಾ ಇದ್ದೀನಿ, ಕೊನೆ 2 ಬೆರಳುಗಳು ಹೆಬ್ಬೆಟ್ಟು. ಸ್ನೇಹಿತರೆ, ಇದನ್ನ ವಿಷ್ಣು ಮುದ್ರಾ ಅಥವಾ ಇದನ್ನ ನೋಡಿ ಈ ತರ ಪ್ರಾಣಾಯಾಮಕ್ಕೆ ಉಪಯೋಗಿಸ್ತೀವಿ. ಇದನ್ನ ನಾಸಿಕ ಮುದ್ರಾ ಅಂತಾನು ಕರೀಬಹುದು. ಏನು, 2 ಬೆರಳುಗಳನ್ನ ಕೆಳಗಡೆ ತಗೊಂತೀನಿ, ಕೊನೆ 2 ಬೆರಳುಗಳು ಮತ್ತು ಹೆಬ್ಬೆಟ್ಟು. ಇದು ವಿಷ್ಣು ಮುದ್ರಾ ಅಥವಾ ನಾಸಿಕ
ನಾಸಿಕಾ ಮುದ್ರಾ. ನೆಕ್ಸ್ಟ್ ಇನ್ನೊಂದು ಮುದ್ರೆ, ಅಟ್ಲೀಸ್ಟ್ 2 ಮುದ್ರೆ ಕಲ್ತ್ಕೊಳ್ಳೋಣ. ಇನ್ನೊಂದು ಮುದ್ರೆ ನೋಡಿ, ಮಧ್ಯದ ಎರಡು ಬೆರಳುಗಳನ್ನ ಈ ತಂಬ್ಗೆ ಈ ತರ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ತರ ಇಟ್ಕೊಂಡ್ರೆ ಇದೇನಿದು ನೋಡಿ, ಇದು 2 ಜಿಂಕೆಗಳ ತರ ಇದೆ ಸ್ನೇಹಿತರೆ. ಇದು 2 ಜಿಂಕೆಗಳ ತರ ಇದೆ. ಇದು ಮೃಗಿ ಮುದ್ರಾ ಸ್ನೇಹಿತರೆ. ಇದು ಮೃಗಿ ಮುದ್ರಾ. ಈ ಮೃಗಿ ಮುದ್ರಾನ ಸ್ನೇಹಿತರೆ ಈ ತರ ಇಟ್ಕೊಂಡ್ರೆ ಇದು ಪ್ರಾಣ ಮುದ್ರಾ. ಈಗಾಗಲೇ ಹೇಳಿದ್ದೀನಿ. ಏನಿದು ಪ್ರಾಣ ಮುದ್ರಾ? ಏನಾದ್ರೂ ಸರ್ಜರಿ ಅಥವಾ ಯಾವುದೇ ಒಂದು ರೋಗದಿಂದ ನಾವು ಚೇತರಿಸ್ಕೊಂತಾ ಇದ್ರೆ ಈ ಪ್ರಾಣ ಮುದ್ರಾ ಹಾಕೊಂಡು ಕೂತ್ಕೊಂಡ್ರೆ ಆ ಚೇತರಿಕೆ ಬಹಳ ಬೇಗ ಆಗುತ್ತೆ. ಏನೋ ಸರ್ಜರಿ ಆಗಿರುತ್ತೆ, ಪ್ರಾಣ ಮುದ್ರೆ ಯೂಸ್ ಮಾಡಿ. ಹೀಲಿಂಗ್ ಪವರ್ ವಿಲ್ ಬಿ ವೆರಿ ವೆರಿ ಪವರ್ಫುಲ್. ದ ಹೀಲಿಂಗ್ ಪವರ್ ವಿಲ್ ಬಿ ಎನ್ಹಾನ್ಸ್. ಇದು ಏನು? ಪ್ರಾಣ ಮುದ್ರಾ. ಇದು ಪ್ರಾಣ ಮುದ್ರಾ ಫ್ರೆಂಡ್ಸ್. ಇದು ಪ್ರಾಣ ಮುದ್ರಾ ನೋಡಿ. ಇದು ಮೃಗಿ ಮುದ್ರಾ. ಇದು ಹಿಂಗ್ ತಗೊಂಡ್ರೆ ಪ್ರಾಣ ಮುದ್ರಾ, ಈಗ ತಗೊಂಡ್ರೆ ಇದು ಉಲ್ಟಾ ತಗೊಂಡ್ರೆ ಏನಾಗುತ್ತೆ? ಇದು ರಜನಿಕಾಂತ್ ಒಂದು ಫಿಲ್ಮೇ ತೆಗೆದಿದ್ದಾರೆ. ಗ್ಯಾಪ್ ಬಂತ ಇದು? ಯಾವ ಮುದ್ರೆ ಇದು ಸ್ನೇಹಿತರೆ? ಇದು ಬಾಬಾ ಮುದ್ರಾ ನೋಡಿ. ಇದು ಮೃಗಿ ಮುದ್ರಾ, ಇದು ಪ್ರಾಣ ಮುದ್ರಾ, ಇದು ಬಾಬಾ ಮುದ್ರಾ. ಎಷ್ಟು ಅದ್ಭುತ, ಎಷ್ಟು ಅದ್ಭುತ. ಈಗ ನೋಡಿ, ನಮ್ಮ ಹತ್ರ 2 ಇದೆ. ಒಂದು ವಿಷ್ಣು ಮುದ್ರಾ, 2 ಬೆರಳುಗಳು, 1 ಹೆಬ್ಬೆಟ್ಟು, ಅಥವಾ ಮೃಗಿ ಮುದ್ರಾ. ಇಲ್ಲೂ ಅಷ್ಟೇ 2 ಬೆರಳುಗಳು, 1 ಹೆಬ್ಬೆಟ್ಟು. ಯಾಕೆ? ವೈ ದಿ ಕಾಂಬಿನೇಷನ್ ಆಫ್ 2 ಫಿಂಗರ್ಸ್ ವಿತ್ ದಿ ಥಂಬ್? ನೋಡಿ, ವಿಷ್ಣು ಮುದ್ರದಲ್ಲಿ 2 ಬೆರಳುಗಳೇ ಯಾಕೆ? ಒಂದೇ ಬೆರಳು ಯೂಸ್ ಮಾಡ್ಬೋದಲ್ಲ ಈ ತರ. ಈ ಮೃಗಿ ಮುದ್ರದಲ್ಲಿ 2 ಬೆರಳುಗಳು ಮತ್ತು ಥಂಬ್ ಯಾಕೆ? ಇದರ ಒಂದೇ ಬೆರಳು ಯೂಸ್ ಮಾಡ್ಬೋದಲ್ಲ. ಆದ್ರೆ ಏನಂತೆ, ಈ ಕಾಂಬಿನೇಷನ್ ಆಫ್ ಫಿಂಗರ್ಸ್ ವಿತ್ ಥಂಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ? ಒಂದೇ ಬೆರಳು ಯೂಸ್ ಮಾಡಿದ್ರೆ, 1 ಬೆರಳು 1 ಥಂಬ್ ಯೂಸ್ ಮಾಡಿದ್ರೆ ಪ್ರಾಣಾಯಾಮ ಮಾಡುವಾಗ ಈ ಶ್ವಾಸ ಲೀಕ್ ಆಗುತ್ತೆ. ಲೀಕೇಜ್ ಆಫ್ ಏರ್ ವಿಲ್ ಬಿ ದೇರ್. ಎ ಸೈಂಟಿಫಿಕ್ ರೀಸನ್. ಸೊ ಅದಕ್ಕೋಸ್ಕರ ಯಾವಾಗಲೂ ದಿ ಕಾಂಬಿನೇಷನ್ ಆಫ್ 2 ಫಿಂಗರ್ಸ್ ವಿತ್ ದಿ ಥಂಬ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಇಟ್ಸ್ ಓನ್ ಸೈಂಟಿಫಿಕ್ ರೀಸನ್. ಇದು ಒಂದು ವಿಷ್ಣು ಮುದ್ರಾ, ನಭೋ ಮುದ್ರಾ, ಅಥವಾ ಮೃಗಿ ಮುದ್ರಾ. ಮೃಗಿ ಮುದ್ರಾ ಈ ತರ ಇಟ್ಕೊಂಡ್ರೆ ಪ್ರಾಣ ಮುದ್ರಾ ಆಗುತ್ತೆ. ಈ ತರ ಇಟ್ಕೊಂಡ್ರೆ ಬಾಬಾ ಮುದ್ರಾ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ಭಸ್ತ್ರಿಕಾ ಪ್ರಾಣಾಯಾಮ ಬರೋಣ ಸ್ನೇಹಿತರೆ. ನಾನು ಭಸ್ತ್ರಿಕಾ ಪ್ರಾಣಾಯಾಮ ಒರಿಜಿನಲ್ ನಾನು ಹೇಳ್ಕೊಡ್ತಾ ಇಲ್ಲ. ಈ ಭಸ್ತ್ರಿಕಾ ಪ್ರಾಣಾಯಾಮನ ನಾನು ಈ ಮೂಗಿನ ಶ್ವಾಸರಂಧ್ರಗಳನ್ನ ಸ್ವಚ್ಛ ಮಾಡೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಹೇಗೆ ನೋಡಿ, ಇದು ನಿಮ್ಗೆ ಗೊತ್ತಿದೆ. ಇದು ವಿಷ್ಣು ಮುದ್ರಾ. ಈ ವಿಷ್ಣು ಮುದ್ರಾ ನಾಸಿಕಾ ಮೇಲೆ ತಗೊಂಡ್ರೆ ನಾಸಿಕಾ ಮುದ್ರಾ, 2 ಒಂದೇ. ನಾಸಿಕಾ ಮುದ್ರಾ ಆಗುತ್ತೆ. ಈ ನಾಸಿಕಾ ಮುದ್ರಾನಲ್ಲಿ ನಾನು ಬಲ ಮೂಗಿನ ರಂಧ್ರನ ಕ್ಲೋಸ್ ಮಾಡಿ ಎಡ ಮೂಗಿನ ರಂಧ್ರನ ಓಪನ್ ಮಾಡ್ತೀನಿ. ಈ ಎಡ ಮೂಗಿನ ರಂಧ್ರನ ನಾನು ಕ್ಲೀನ್ ಮಾಡಬೇಕು. ಏನ್ ಕ್ಲೀನ್ ಮಾಡ್ಬೋದು ನೋಡಿ, ಈ ತರ ಭಸ್ತ್ರಿಕಾ. ನೋಡಿ, ಈ ತರ ಬಲ ರಂಧ್ರನ ಕ್ಲೋಸ್ ಮಾಡಿದ್ದೀನಿ. 1 ಸ್ಟ್ರೋಕ್ ಪರ್ 1 ಸೆಕೆಂಡ್ ನೋಡಿ. ಈಗ ನಭೋ ಮುದ್ರಾ, ವಿಷ್ಣು ಮುದ್ರಾ, ಈ ರೈಟ್ ಬಲ ನಾಸಿಕ ರಂಧ್ರನ ಹೆಬ್ಬೆಟ್ಟಿಂದ ಕ್ಲೋಸ್ ಮಾಡ್ತಾ ಇದ್ದೀರಾ. 2 ಓಪನ್ ಮಾಡಿ, ಲೆಫ್ಟ್ ನಾಸಿಲ್ ಇಸ್ ಓಪನ್. ಈಗ ನನ್ನ ಜೊತೆ ಬನ್ನಿ. 10 ಸ್ಟ್ರೋಕ್ಸ್, 1 ಸ್ಟ್ರೋಕ್ ಪರ್ 1 ಸೆಕೆಂಡ್. 10 ಸ್ಟ್ರೋಕ್ಸ್ ನೋಡಿ. ಈ ಎಡಗೈಯಿಂದ 5 ಬೆರಳು ಇದೆ. ಯಾವ ತರ ಕೌಂಟ್ ಮಾಡೋದು? 1 2 3 4 5 6 7 8 9 10.
ಕೌಂಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಮ್ ಆನ್ ಫ್ರೆಂಡ್ಸ್, 3 rounds ಮಾಡೋಣ. ಫಸ್ಟ್ ರೌಂಡ್ 10 times. ಕಮ್ ಆನ್. Second round 10 times, 1 stroke per 1 second. ಮೂರನೇದು 10 times, 1 stroke per 1 second. ಸೊ ಎಷ್ಟು, ಹೌ ಮೆನಿ ಟೈಮ್ಸ್ ಎಷ್ಟರಿ ಮಾಡಬೇಕು ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲಿವರೆಗೂ ಈ ಎಡನಾಸಿಕ ರಂಧ್ರ ಕ್ಲೀನ್ ಆಗೋವರೆಗೂ ಮಾಡಬೇಕು. ನಂಬರ್ ಆಫ್ ಟೈಮ್ಸ್ ಹೇಳೋಕ್ಕಾಗಲ್ಲ, ಇಟ್ ಡಿಪೆಂಡ್ಸ್ ಅಪಾನ್ ಇಂಡಿವಿಜುವಲ್. ಇದು ಸ್ನೇಹಿತರೆ ವಾಮ ಭಸ್ತ್ರಿಕಾ. ಯಾವುದೇ ನಾವು ಎಡಗಡೆ ಮಾಡಿದ್ರೆ ವಾಮ, ಬಲಗಡೆ ಮಾಡಿದ್ರೆ ದಕ್ಷಿಣ. ಸ್ನೇಹಿತರೆ ಇದು ವಾಮ ಭಸ್ತ್ರಿಕಾ. ಈಗ ಬಲಗಡೆಗೆ ಬರೋಣ. ದಕ್ಷಿಣ ಭಸ್ತ್ರಿಕಾ, ನಭೋ ಮುದ್ರಾ. ಈ 2 ಬೆರಳುಗಳಿಂದ ನಾನು ಈ ಎಡ ನಾಸಿಕ ರಂಧ್ರನ ಕ್ಲೋಸ್ ಮಾಡಿ ಈ ಬಲ ನಾಸಿಕ ರಂಧ್ರನ ಓಪನ್ ಮಾಡಿ ನನ್ನ ಅಬ್ಸರ್ವ್ ಮಾಡಿ. 10 strokes, 1 stroke per 1 second. ಈಗ ನನ್ನ ಜೊತೆ ಬನ್ನಿ. 1 stroke per 1 second, 10 times, 3 rounds. Second round 10 times, 1 stroke per 1 second. Third round 10 times, 10 friends, 1 stroke per 1 second. ಸೊ ಎಡಗಡೆ ಮಾಡಿದ್ರೆ ವಾಮ ಭಸ್ತ್ರಿಕಾ, ಬಲಗಡೆ ಮಾಡಿದ್ರೆ ದಕ್ಷಿಣ ಭಸ್ತ್ರಿಕಾ. ಈಗ ಎರಡು ರಂಧ್ರಗಳಲ್ಲಿ ಮಾಡೋಣ ನೋಡಿ. ಇದು ವಿಷ್ಣು ಮುದ್ರಾ. ಎರಡೂ ನೋಡಿ, 2 strokes per 1 second. ನೋಡಿ, 2 strokes per 1 second. ನೋಡಿ, ಇದು ಸಹಿತ ಭಸ್ತ್ರಿಕಾ. ನಾನು ಇದು ವಿಷ್ಣು ಮುದ್ರಾ. 2 strokes per 1 second, 10 times. ನೋಡಿ, ಈಗ ನನ್ನ ಜೊತೆ ಬನ್ನಿ. ಈ ಕೌಂಟಿಂಗು ಬೆರಳುಗಳು ಯೂಸ್ ಮಾಡ್ತಾ ಇದ್ದೀವಿ. ಇದು ನಾಸಿಕ ಮುದ್ರಾ. 2 strokes per 1 second, 10 times. Come with me, please. Second round, 2 strokes per 1 second, 10 times. Second round, 2 strokes per 1 second, 10 times. Third round, 10 times, 2 strokes per 1 second. ಸೊ 2 ಮೂಗಿನ ನಾಸಿಕ ರಂಧ್ರಗಳನ್ನ ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ. ಇದು ಸಹಿತ ಭಸ್ತ್ರಿಕಾ ಫ್ರೆಂಡ್ಸ್, ಇದು ಸಹಿತ ಭಸ್ತ್ರಿಕಾ. ಸೊ ಈ ಭಸ್ತ್ರಿಕಾದಲ್ಲಿ 3 ತರ ಇದೆ. ವಾಮ ಭಸ್ತ್ರಿಕಾ, ಎಡ ಮೂಗಿನ ರಂಧ್ರನ ದಕ್ಷಿಣ ಭಸ್ತ್ರಿಕಾ, ಬಲ ಮೂಗಿನ ರಂಧ್ರನ ಸ್ವಚ್ಛ ಮಾಡ್ತಾ ಇದ್ದೀನಿ. ಸಹಿತ ಭಸ್ತ್ರಿಕಾ ಅಂದ್ರೆ 2 ಮೂಗಿನ ರಂಧ್ರಗಳನ್ನು ನಾನು ಸ್ವಚ್ಛ ಮಾಡ್ತಾ ಇದ್ದೀನಿ. ಎಷ್ಟು ಅದ್ಭುತ ಇದು. ಇದು ಒರಿಜಿನಲ್ ಭಸ್ತ್ರಿಕಾ ಪ್ರಾಣಾಯಾಮ ಅಲ್ಲ, ಇದು ಅಪ್ಲಿಕೇಶನ್ ಆಫ್ ಭಸ್ತ್ರಿಕಾ ಪ್ರಾಣಾಯಾಮ. Application of Bhastrika Pranayama to clean the nasal passages. It is one of the applications of
ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಭಸ್ತ್ರಿಕಾ ಪ್ರಾಣಾಯಾಮ ಕೆಲವೇ ನಿಮಿಷಗಳಿದೆ. ಸ್ನೇಹಿತರೆ, 3 ಓಂಕಾರ ಹೇಳಿ ಇವತ್ತಿನ ಕ್ಲಾಸ್ನ ಕ್ಲೋಸ್ ಮಾಡೋಣ. ಯಾವುದೇ ಆಸನದಲ್ಲಿ ಕೂತ್ಕೊಳ್ಳಿ, ನಮಸ್ಕಾರ ಮುದ್ರಾ ಅಥವಾ ಪ್ರಾಂಜಲಿ ಮುದ್ರಾ, ನೇರವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ. ದೀರ್ಘ ಶ್ವಾಸ, 3 ಓಂಕಾರ ಫ್ರೆಂಡ್ಸ್. ಉದ್ಗೀತ ಪ್ರಾಣಾಯಾಮ. ಓ दीर्घ श्वास. दीर्घ श्वास स्नेहितरे. ओ ಎರಡು ಹಸುಗಳನ್ನ ಮಾಡಿ ಪಕ್ಷೆ ಮಾಡಿಕೊಂಡು ಎರಡುಗಳನ್ನ ಮುಚ್ಚಿಸಿ. ಪಕ್ಷೆ ಮಾಡಿ ಎರಡು ಕಣ್ಣುಗಳನ್ನ ಮುಚ್ಚಿ 10 seconds. 10, 9, 7, 6, 5, 4, 3, 2, 1, 0. ನಿಧಾನವಾಗಿ ಕಣ್ಣುರಪ್ಪನ ನಗು ತುಟಿ ಮೇಲೆ. ಥ್ಯಾಂಕ್ ಯು. ಪ್ರಾಣಾಯಾಮ ರೋಗ ನಿರೋಧಕ ಶಕ್ತಿ. ನೋಡಿ ಆ ಓಂಕಾರ ಎಷ್ಟು ಚೆನ್ನಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರುವ 5 ಪ್ರಾಣಾಯಾಮಗಳನ್ನ ಕೊಡ್ತಾ ಇದ್ದೀವಿ. 100 ಪ್ರಾಣಾಯಾಮಗಳಿವೆ. ಅದು ಎಲ್ಲ ಮಾಡಬೇಕಾದ್ರೆ ಎಷ್ಟೋ ಜನ ಬೇಕು. ಈ ಆಸನಗಳು ಓಕೆ, ಇದು ಜನ್ಮ ಜನ್ಮ. ಓಕೆ, ಗುಡ್ ನೈಟ್, ಶಿವರಾತ್ರಿ. ಥ್ಯಾಂಕ್ ಯು.